ಗುಣಗಳತ್ರಯ ನೀಚರನಿಸುವ ಕನಕ ಕಶಿಪುಗೆ ಹಾಟ ಕಾಂಬಕ ಗೆಣೆಯನಿಪ ಮಣಿಮಂತಗಿಂತಲೇ ಕಿಂಚಿದೂನಪಕ ಧನುಜವರ ತಾರಕನು ವಿಂಶತಿ ಗುಣದಿ ನೀಚನು ಲೋಕ ಕಂಟಕನೆನಿಪ ಶಂಬರ ತಾರಕಾಸುರ ಗಧಮ ಷಡ್ಗುಣದಿ. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 14. ಗುಣಗಳತ್ರಯ ನೀಚನೆನಿಸುವ ಕನಕ ಕಶುಪಿಗೆ ಹಾಟಕಾಂಬಕ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಹಿರಣ್ಯಾಕ್ಷನಿಂದ ಆರಂಭಿಸಿಕೊಂಡು ಶಂಬರಾಸುರನ ಪರ್ಯಂತ ತಾರತಮ್ಯ ಕ್ರಮವನ್ನು ತಿಳಿಸ್ತಾರೆ. ಕನಕ ಕಶುಪಿಗೆ ಕಶ್ಯಪರಿಂದ ದಿತಿಯಲ್ಲಿ ಜನಿಸಿದ ಹಿರಣ್ಯ ಕಶುಪು ಎಂಬ ದೈತ್ಯ. ಕನಕ ಅಂದರೆ ಹಿರಣ್ಯ, ಕನಕ ಕಶುಪು ಹಿರಣ್ಯ ಕಶುಪು. ಕಶಿಪು ಎಂದರೆ ಶಯ್ಯ, ಹಾಸಿಗೆ. ಅವನು ಜನಿಸುವಾಗಲೇ ಚಿನ್ನದ ಶಯ್ಯಾದಲ್ಲಿ ಹುಟ್ಟಿದನಂತೆ. ಆ ಕಾರಣದಿಂದ ಹಿರಣ್ಯಕಶಿಪು ಎಂಬ ಹೆಸರು ಬಂತು. ಹಾಟಕಾಂಬಕ, ಹಾಟಕ ಅಂದರೆ ಚಿನ್ನ ಅಂದರೆ ಹಿರಣ್ಯ, ಅಂಬಕ ಅಂದರೆ ಕಣ್ಣು, ಅಕ್ಷ ಅಂದರೆ ಹಿರಣ್ಯಾಕ್ಷ. ದಾಸರ ಶಬ್ದ ಪ್ರಯೋಗ ಚಮತ್ಕಾರವನ್ನು ಇಲ್ಲಿ ನೋಡಬಹುದು. ಹಿರಣ್ಯಾಕ್ಷನೆಂಬ ದೈತ್ಯನು ಹಿರಣ್ಯಕಶಿಪುಗಿಂತ 3 ಗುಣ ಅಧಮನು. ಗುಣಗಳತ್ರಯ ನೀಚನೆನಿಸುವ ಹಿರಣ್ಯಾಕ್ಷನೂ ಸಹ ಕಶ್ಯಪ ಮಹಾಮುನಿಗಳ ಪುತ್ರನು, ದಿತಿಯಲ್ಲಿ ಜನಿಸಿದವನು. ಹಿರಣ್ಯಕಶಿಪುವಿನ ಸೋದರ. ಬ್ರಹ್ಮನನ್ನು ತನ್ನ ಅಸಾಧಾರಣವಾದ ತಪಸ್ಸಿನಿಂದ ಮೆಚ್ಚಿಸಿ ಅನೇಕ ವರಗಳನ್ನು ಪಡೆದವನು. ಲೋಕಕಂಟಕನಾಗಿ ದೇವತಾ ವರ್ಗವನ್ನು ಪೀಡಿಸಲಾರಂಭಿಸಿದಾಗ ಭೂದೇವಿಯನ್ನು ಅಪಹರಿಸಿ ಭೂಮಿಯನ್ನು ಚಾಪೆಯಂತೆ ಸುರುಳಿಯಾಗಿ ಸುತ್ತಿಕೊಂಡು ಜಲಗರ್ಭವನ್ನು ಹೊಕ್ಕ. ಆಗ ಶ್ರೀ ವಿಷ್ಣು ವರಾಹಾವತಾರವನ್ನು ತಾಳಿ ಆತನೊಡನೆ ಹೋರಾಡಿ ಕೋರೆ ದಾಡಿಗಳಿಂದ ಅವನ ಉದರವನ್ನು ಬಗೆದು ಹಿರಣ್ಯಾಕ್ಷನನ್ನು ಸಂಹರಿಸಿದ, ಭೂಮಿಯನ್ನು ಉದ್ಧರಿಸಿದ. ಹಿರಣ್ಯಾಕ್ಷನ ವಧೆಯು ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಶ್ವೇತವರಾಹ ಕಲ್ಪದಲ್ಲಿ ನಡೆಯಿತು. ಶಾಪಗ್ರಸ್ತನಾದ ವಿಜಯ ಮತ್ತು ಹಿರಣ್ಯಾಕ್ಷನೆಂಬ ದೈತ್ಯ ಜೀವ ದ್ವಯಾವಿಷ್ಟನಾಗಿದ್ದವನಿವ. ಹಿರಣ್ಯಾಕ್ಷ ಈತನ ಪತ್ನಿ ಋಷಾಭಾನು ಅಥವಾ ಋಷಾನು. ಅನೇಕ ಲೋಕಕಂಟಕರಾದ ಪುತ್ರರು ಇವನಿಗಿದ್ದರು. ಹಿರಣ್ಯಾಕ್ಷನಿಗೆ ಸಮಾನನು ಮಣಿಮಂತನೆಂಬ ದೈತ್ಯ. ಸೌಗಂಧಿಕ ಪುಷ್ಪವನ್ನು ತರಲೋಸಗ ಪಯಣಿಸಿದ ಭೀಮಸೇನ ದೇವರ ಗಧಾ ಪ್ರಹಾರದಿಂದ ಜರ್ಜರಿತನಾದವನು. ಅವನೇ ಶಂಕರ ನಾಮದಿಂದ ಕಲಿಯುಗದಲ್ಲಿ ಅವತರಿಸಿದ. ಬಕಾಸುರ. ಬಕಾಸುರನೆಂಬ ದೈತ್ಯ ಹಿರಣ್ಯಾಕ್ಷ ಮಣಿಮಂತರಿಗಿಂತ ಕಿಂಚಿತ್ ಅಂದರೆ ವೀಸವಾಲು 1/16ನೇ ಭಾಗ ಕಡಿಮೆಯಾದವನು. ಏಕಚಕ್ರ ನಗರದ ಸಮೀಪದಲ್ಲಿ ದೊಡ್ಡ ಗುಹೆಯಲ್ಲಿ ವಾಸವಾಗಿರುವಂತಹ ದೈತ್ಯ. ಭೀಮಸೇನ ದೇವರಿಂದ ಹತನಾದ. ಧನುಜವರ ತಾರಕಾಸುರ. ತಾರಕನೆಂಬ ದೈತ್ಯ ಶ್ರೇಷ್ಠ, ಮಣಿಮಂತನಿಗಿಂತ 20 ಗುಣಗಳಿಂದ ಅಧಮ, 20 ಗುಣದಿ ನೀಚನು. ತಾರಕಾಸುರ ಅಂದರೆ ಪ್ರಬಲನಾದ ಲೋಕಕಂಟಕನಾದ ದೈತ್ಯ. ಇವನ ತಂದೆ ವಜ್ರಾಂಗದನೆಂಬ ರಾಕ್ಷಸ, ತಾಯಿ ವರಾಂಗಿ ಎಂಬ ರಾಕ್ಷಸ ಸ್ತ್ರೀ. ತಾರಕನಿಗೆ ತಾರಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಅನ್ನುವಂತಹ 3 ಪುತ್ರರಿದ್ದರು. ಈಶ್ವರನನ್ನು ತನ್ನ ಭಕ್ತಿಭಾವದಿಂದ ಒಲಿಸಿಕೊಂಡ ಪಾರ್ವತಿಯ ಪುತ್ರನಾಗಿ ಷಣ್ಮುಖ ಅವತರಿಸಿದ ಈ ಕುಮಾರಸ್ವಾಮಿಯೇ ತಾನು ಹುಟ್ಟಿದ 7ನೇ ದಿನದಲ್ಲಿ ಶಿಶುವಾಗಿದ್ದಾಗಲೇ ತಾರಕನನ್ನು ಸಂಹಾರ ಮಾಡಿದ. ಲೋಕಕಂಟಕನಾದ ಶಂಬರಾಸುರ ಸಜ್ಜನ ಪೀಡಕನೂ ಮಹಾದುರಾಚಾರಿಯೂ ಆಗಿದ್ದ ಶಂಬರನೆಂಬ ದೈತ್ಯ. ತಾರಕಾಸುರನಿಗಿಂತ 6 ಗುಣಗಳಿಂದ ನೀಚ. ಪ್ರದ್ಯುಮ್ನ ಮನ್ಮಥನ ಅವತಾರ. ಅವನು ಶ್ರೀಕೃಷ್ಣನಿಂದ ರುಕ್ಮಿಣಿಯಲ್ಲಿ ಪುತ್ರತ್ವೇನ ಜನಿಸಿದವನು.
ಈತ ಜನಿಸಿದ ಕೂಡಲೇ ಶಂಬರಾಸುರ ಮಾಯಾರೂಪದಿಂದ ಬಂದು ಶಿಶುವನ್ನು ಸಮುದ್ರದಲ್ಲಿ ಹಾಕಿದ. ಸಮುದ್ರದ ನೀರಿನಲ್ಲಿ ದೊಡ್ಡ ಮೀನೊಂದು ಪ್ರದ್ಯುಮ್ನನನ್ನು ನುಂಗಿಬಿಡ್ತು. ಅವನನ್ನು ಬೆಸ್ತರು ಹಿಡಿದು ಶಂಬರಾಸುರನ ಅರಮನೆಗೆ ಕ್ರಯಕ್ಕೆ ನೀಡಿದರು. ಅಡಿಗೆಯವರು ಮೀನನ್ನು ಕೊಯ್ತಾ ಇದ್ದಾಗ ಅದರ ಶರೀರದೊಳಗೆ ಶಿಶುವನ್ನು ಕಂಡರು. ರಾಣಿಯಾದ ಮಾಯಾವತಿಗೆ ಅಂದರೆ ಶಂಬರನ ಪತ್ನಿಗೆ ಅದನ್ನು ನೀಡಿದರು. ಮಾಯಾವತಿ ಅವಳನ್ನು ಬಲಾತ್ಕಾರದಿಂದ ಶಂಬರ ತಂದಿದ್ದ. ಮಾಯಾವತಿ ಕೂಡ ಶಂಬರನ ವಧೆಗಾಗಿ ಕಾಯ್ತಾ ಇದ್ಲು. ಆಗ ಮುನಿಗಳು ಮಾಯಾವತಿಗೆ ಈ ಶಿಶು ಪ್ರದ್ಯುಮ್ನ ಅಂತ ಹೇಳಿದರು. ಅವನೇ ತನ್ನನ್ನು ವಧಿಸುವವನು ಅಂತ ತಿಳಿಸಿದರು. ಅದನ್ನು ತಿಳಿದ ಮಾಯಾವತಿ ಶಿಶುವನ್ನು ಅಕ್ಕರೆಯಿಂದ ಸಾಕಿ ಸಕಲ ಮಾಯಾವಿದ್ಯೆಗಳನ್ನು ಮಹಾವಿದ್ಯೆಗಳನ್ನು ಶಂಬರನಿಂದ ಕಲಿಸಿದ್ಲು. ಶಂಬರನು ಪ್ರದ್ಯುಮ್ನನಿಂದ ಹತನಾದ. ತಾರತಮ್ಯ ಕ್ರಮ ಹೀಗಿದೆ. ಹಿರಣ್ಯಾಕ್ಷ ಹಿರಣ್ಯಕಶಿಪುವಿಗಿಂತ 3 ಗುಣ ನೀಚ. ಮಣಿಮಂತ ಹಿರಣ್ಯಾಕ್ಷನಿಗೆ ಸಮಾನ ಕಕ್ಷಾಪನ್ನ. ಬಕಾಸುರ ಮಣಿಮಂತನಿಗಿರುವ ಕಿಂಚಿತ್ ಊನ ವೀಸವಾಲು ಅಂತಾರೆ 16ನೇ 1 ಭಾಗದಷ್ಟು. ತಾರಕಾಸುರ ಬಕಾಸುರನಿಂತ 20 ಗುಣ ನೀಚ. ಶಂಬರಾಸುರ ತಾರಕನಿಗಿಂತ 6 ಗುಣ ಹೀನ ಷಡ್ಗುಣದಿ ಅಂತ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.